ಫ್ಲೆಕ್ಸ್ಗಳನ್ನೇನು ಸರ್ಕಲ್ಗಳಲ್ಲಿ ಅಳವಡಿಸಿದೆ ಕಾಂಗ್ರೆಸ್. ಇದಕ್ಕೀಗ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ರಿಪೋರ್ಟರ್ ಮಧು. ಈಗ ಸಂಪರ್ಕದಲ್ಲಿದ್ದಾರೆ. ಮಧು, ದೇವೇಗೌಡರ ಕುಟುಂಬವನ್ನೇ ಟಾರ್ಗೆಟ್ ಮಾಡಿಕೊಂಡು ಫ್ಲೆಕ್ಸ್ ರಾಜಕೀಯ ಮಾಡ್ತಾ ಇದೆ ಕಾಂಗ್ರೆಸ್. ಭಾರಿ ಅದಕ್ಕೆ ಆಕ್ರೋಶ ಕಂಡು ಬರ್ತಾ ಇದೆ. ಏನ್ ನಡೀತು ಪ್ರತಿಭಟನೆ? ಜೆಡಿಎಸ್ ನಾಯಕರನ್ನೇನು ವಶಕ್ಕೆ ಪಡಿಲಾಯ್ತಾ? ಅಲ್ಲಿ ನಡೀತಾ ಇರುವ ಬೆಳವಣಿಗೆ ಬಗ್ಗೆ ಡೀಟೇಲ್ಸ್ ಕೊಡೋದಾದ್ರೆ. ಪ್ರತಿಮಾ, ಇವತ್ತೇನು ಕಾಂಗ್ರೆಸ್ ಮೈಸೂರಿನಲ್ಲಿ ಜನಾಂದೋಲನ ಸಭೆ ಮಾಡ್ತಾ ಇದೆ. ಅದು ಸಭೆಗೆ ಯಾವುದೇ ಆಕ್ಷೇಪಗಳಿರೋದು. ಆ ಸಭೆ ಹಿನ್ನೆಲೆಯಲ್ಲಿ ಈಗ ನಡೀತಾ ಇರ್ತಕ್ಕಂಥ ರಾಜಕೀಯ ವಿದ್ಯಮಾನಗಳಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರು ಅವರ ಕುಟುಂಬಕ್ಕೆ ಸಂಬಂಧಪಟ್ಟಂತೆ ಒಂದು ಫ್ಲೆಕ್ಸ್ ಅನ್ನ ಏನು ಕಾಂಗ್ರೆಸ್ನ ನಾಯಕರುಗಳು ಮೈಸೂರು ನಗರದ ಹಲವು ವೃತ್ತಗಳಲ್ಲಿ ಏನ್ ಹಾಕಿದ್ರು, ಅದು ಈಗ ಕಾಂಗ್ರೆಸ್ ಮತ್ತೆ ಜೆಡಿಎಸ್ ನ ನಡುವೆ ರಾಜಕೀಯ ಗುದ್ದಾಟಕ್ಕೆ ಕೂಡ ಸಾಕ್ಷಿ ಆಗಿರ್ತಕ್ಕಂಥದ್ದು. ಈಗ ಈ ವಿಚಾರವಾಗಿ ಆಕ್ರೋಶವನ್ನು ವ್ಯಕ್ತಪಡಿಸಿರ್ತಕ್ಕಂತಹ ಜೆಡಿಎಸ್ ನ ನಾಯಕರುಗಳೇನಿದ್ದಾರೆ, ಸರ್ಕಲ್ ನಲ್ಲಿ ಇರ್ತಕ್ಕಂಥ ಫ್ಲೆಕ್ಸ್ ಗಳನ್ನ ತೆರವು ಮಾಡಬೇಕು ಅಂತೇಳಿ ಎಲ್ಲೆಲ್ಲಿ ಫ್ಲೆಕ್ಸ್ ಗಳಿವೆ ಅಲ್ಲಿ ಹೋಗಿ ಪ್ರತಿಭಟನೆಯನ್ನ ಮಾಡುವಂತ ಕೆಲಸವನ್ನ ಕೂಡ ಮಾಡಿದ್ರು. ಇದರ ಅಂಗವಾಗಿಯೇ ಕೂಡ ಮಾಜಿ ಮಂತ್ರಿ ಆಗಿರ್ತಕ್ಕಂತಹ ತಾರಾ ಮಹೇಶ್ ಅವರು ಕೂಡ ಮೈಸೂರಿನ ಮೆಟ್ರೋಪಾಲ್ ಸರ್ಕಲ್ ನಲ್ಲಿರ್ತಕ್ಕಂತಹ ಒಂದು ಫ್ಲೆಕ್ಸ್ ಏನಿತ್ತು, ವಿವಾದ ಫ್ಲೆಕ್ಸ್ ಏನಿತ್ತು, ಅದನ್ನ ತೆರವು ಮಾಡಬೇಕು ಅಂತ ಹೇಳಿ ಪ್ರತಿಭಟನೆಯನ್ನ ಮಾಡುವಂತಹ ಸಂದರ್ಭದಲ್ಲಿ ಪೊಲೀಸರು ಈಗ ಅವರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ವಶಕ್ಕೆ ಪಡೆದು ಪೊಲೀಸರು ಅವರನ್ನ ಕೆಸಿಆರ್ ಗ್ರೌಂಡ್ ನಲ್ಲಿ ಕೂಡ ಇರಿಸಿರ್ತಕ್ಕಂಥದ್ದು. ಬಹಳ ಮುಖ್ಯವಾಗಿ ಹೇಳುವಂತದ್ದು, ಏನು ಆಡಳಿತ ಪಕ್ಷ ಮಾಡ್ತಾ ಇರ್ತಕ್ಕಂತಹ ಒಂದು ಸಭೆ ಏನಿದೆ, ಸಭೆ ಅವರು ಅನುಮತಿ ಪಡೆದಿರ್ತಕ್ಕಂಥ ಸ್ಥಳದಲ್ಲಿ ಯಾವುದೇ ವಿಚಾರದಲ್ಲಾದ್ರೂ ಕೂಡ ಅವರು ಸಭೆಯನ್ನ ಮಾಡ್ಲಿ, ಆದ್ರೆ ಅನುಮತಿಯನ್ನೇ ಪಡೆಯದೆ ಮಾಜಿ ಪ್ರಧಾನಿಯೊಬ್ಬರ ಕುಟುಂಬಕ್ಕೆ ಸಂಬಂಧಪಟ್ಟಂತೆ ಇಂತಹ ವಿಚಾರಗಳನ್ನ ಅನುಮತಿಯೇ ಪಡೆದ ಫ್ಲೆಕ್ಸ್ ಗಳನ್ನ ಹಾಕಿರ್ತಕ್ಕಂಥದ್ದು ಅಕ್ಷಮ್ಯವಾಗಿದೆ. ಇಂಥದ್ದನ್ನ ತಡಿಲಿಕ್ಕೆ ಪ್ರಶ್ನೆ ಮಾಡಿದಂತ ನಮ್ಮವರನ್ನು ಕೂಡ ಮನ್ಸುವಂತ ಕೆಲಸ ಮಾಡಿದ್ದಾರೆ. ಆದ್ರೆ ಇದು ನಿಜಕ್ಕೂ ಕೂಡ ಸಿಎಂ ಟೌನ್ನಲ್ಲಿ ನಡೆದಿರ್ತಕ್ಕಂಥ ಈ ಒಂದು ಬೆಳವಣಿಗೆ ಶೋಭೆ ತರುವಂತದ್ದಲ್ಲ. ನಾಳೆ ನಮ್ಮದೇ ಕಾರ್ಯಕ್ರಮದಲ್ಲೂ ಕೂಡ ನಾವು ಇಂಥದ್ದೇ ಕೆಲಸಗಳನ್ನ ಮಾಡಬಹುದು, ಆದ್ರೆ ಮಾಡೋದಿಲ್ಲ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದಕ್ಕೆ ಫಸ್ಟ್ ಉತ್ತರವನ್ನ ಕೊಡಬೇಕು. ಜೊತೆಗೆ ಇಂತಹ ಬೆಳವಣಿಗೆಗಳೇನೆ ಅವುಗಳಿಗೆ ಕಡಿವಾಣವನ್ನ ಹಾಕ್ಬೇಕು ಅನ್ನೋ ಒಂದು ಆಕ್ರೋಶವನ್ನು ಕೂಡ ಸದ್ಯಕ್ಕೆ ತಾರಾ ಮಹೇಶ್ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಸದ್ಯಕ್ಕೆ ಏನು ನಗರದ ಬಹುತೇಕ ಕಡೆಗಳಲ್ಲಿ, ಅಂದ್ರೆ ವಿವಿಧ 25 ಕಡೆಗಳಲ್ಲಿ ಈ ರೀತಿಯಾದ ಒಂದು ಫ್ಲೆಕ್ಸ್ ಅನ್ನ ಏನ್ ಹಾಕ್ಲಾಗಿದೆ ಅದನ್ನ ತೆರವು ಮಾಡಿಲ್ಲ. ಒಂದು ಕಡೆಗೆ ಅನುಮತಿಯನ್ನ ಪಡೆದ ಫ್ಲೆಕ್ಸ್ ಹಾಕಿದ್ರು ಕೂಡ ಅವುಗಳನ್ನ ಒಂದಷ್ಟು ಪೊಲೀಸರು ತಮ್ಮ ವಾಹನಗಳನ್ನ ಅಡ್ಡ ನಿಲ್ಲಿಸಿ ಅವುಗಳನ್ನ ಮರೆಮಾಚುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಆದ್ರೆ ಇನ್ನುಳಿದ ಕಡೆ ಎಲ್ಲಿ ಕಾಣಿಸ್ತಾ ಇದೆ, ಅಲ್ಲಿ ಜೆಡಿಎಸ್ ನ ನಾಯಕರುಗಳು ಹೋಗಿ ಗಲಾಟೆ ಮಾಡುವಂತ ಕೆಲಸಗಳಾಗ್ತಾ ಇದೆ. ಸದ್ಯಕ್ಕೆ ಗಲಾಟೆ ಮಾಡುವಂತವ್ರನ್ನ ವಶಕ್ಕೆ ಪಡೆಯುವಂತ ಕೆಲಸವನ್ನ ಪೊಲೀಸರು ಕೂಡ ಮಾಡ್ತಾ ಇದ್ದಾರೆ. ಪ್ರತಿಮಾ, ಫ್ಲೆಕ್ಸ್ ಗಳಿಗೆ ಅಲ್ಲಿ ಅನುಮತಿ ಇಲ್ಲ ಅಂತಂದ್ಮೇಲೆ ಅದನ್ನ ತೆರವುಗೊಳಿಸಬೇಕಾಗತ್ತೆ ಪೊಲೀಸರು. ಆ ಬಗ್ಗೆ ಏನಾದ್ರೂ ಒತ್ತಡಗಳು ಕೇಳಿ ಬರ್ತಾ ಇದೆಯಾ, ಹೇಗೆ? ಪ್ರತಿಮಾ, ಇದು ನಿನ್ನೆ ರಾತ್ರಿಯಿಂದನೂ ಕೂಡ ನಡೀತಾ ಇರ್ತಕ್ಕಂಥ ಬೆಳವಣಿಗೆ. ನಿನ್ನೆ ರಾತ್ರಿ ಕೂಡ ಇದರ ಸೂಚನೆ ಜೆಡಿಎಸ್ ನ ನಾಯಕರುಗಳಿಗೆ ಸಿಕ್ಕಿದೆ. ಸಿಕ್ಕಂತ ಸಂದರ್ಭದಲ್ಲಿ ಕೂಡ ಪೊಲೀಸ್ ವರಿಷ್ಠಾಧಿಕಾರಿಗಳನ್ನ ಕೂಡ ಅವರು ಪ್ರಶ್ನೆ ಮಾಡಿದ್ದಾರೆ. ಇಂತಹ ವಿವಾದಿತ ಫ್ಲೆಕ್ಸ್ ಗಳೇನಿದೆ ಅವರಿಗೆ ಅನುಮತಿ ಇಲ್ಲದೆ ಇರ್ತಕ್ಕಂಥ ಸ್ಥಳಗಳಲ್ಲಿ ಅಳವಡಿಸಲಿಕ್ಕೆ ಬಿಡಬಾರ್ದು ಅಂತೇಳಿ. ಆದ್ರೂ ಕೂಡ ಪೊಲೀಸರು ಒಂದಷ್ಟು ಸಮಜಾಯಿಷಿಯನ್ನು ಕೊಟ್ಟಿದ್ದಾರೆ ತೆಗೆಸುವಂತ ಕೆಲಸವನ್ನ. ಆದ್ರೆ ಬೆಳಗ್ಗೆ ಆದ್ರೂ ಕೂಡ ತೆಗೆದೇ ಇರ್ತಕ್ಕಂಥದ್ದು, ಜೊತೆಗೆ ಅವರು ಅನುಮತಿಯನ್ನೇ ಪಡೆದೇ ಇರ್ತಕ್ಕಂಥ ಸ್ಥಳಗಳಲ್ಲಿ ಫ್ಲೆಕ್ಸ್ ಗಳನ್ನ ಹಾಕಿರ್ತಕ್ಕಂಥದ್ದು ಜೆಡಿಎಸ್ ನಾಯಕರನ್ನ ಕೇಳುವಂತೆ ಮಾಡಿರ್ತಕ್ಕಂಥದ್ದು. ಹಾಗಾಗಿಯೇ ಕೂಡ ಅವರು ಹೋರಾಟದ ಹಾದಿಯನ್ನ ಹಿಡಿದಿದ್ದಾರೆ. ಆದ್ರೆ ಇದಕ್ಕೂ ಕೂಡ ಬಗದೇ ಇರ್ತಕ್ಕಂಥವ್ರು ಈಗ ಆಡಳಿತಾರೂಢ ಪಕ್ಷ ಏನ್ ಹೇಳುತ್ತೆ ಅದರ ಕೈಗೊಂಬೆಯಂತೆ ಅಧಿಕಾರಿಗಳು ಕಾರ್ಯನಿರ್ವಹಿಸುವಂತ ಪ್ರಕ್ರಿಯೆಗಳಾಗುತ್ತೆ. ಆ ಹಿನ್ನೆಲೆಯಲ್ಲಿ ಈಗ ಇವರ ಹೋರಾಟ ಒಂದು ಕಡೆಗಾದ್ರೆ, ಇವ್ರು ಹೋರಾಟ ಮಾಡ್ತಾ ಇರ್ತಕ್ಕಂಥವ್ರನ್ನೇ ಕೂಡ ಪೊಲೀಸರು ವಶಕ್ಕೆ ಪಡೆದುಕೊಂಡು ಸದ್ಯಕ್ಕೆ ಇವತ್ತಿನ ಈ ಸಂದರ್ಭ ಏನಿದೆ ಆ ಸಂದರ್ಭವನ್ನ ಮುಂದೆ ತಳ್ಳುವಂತ ಕೆಲಸಗಳನ್ನ ಮಾಡಿದ್ದಾರೆ. ಆದ್ರೆ ಫ್ಲೆಕ್ಸ್ ಗಳನ್ನ ಇನ್ನೂ ಕೂಡ ತೆರವು ಮಾಡುವಂತ ಕೆಲಸಗಳು ಎಲ್ಲೂ ಕೂಡ ಆಗಿಲ್ಲ. ಪ್ರತಿಮಾ, ಥ್ಯಾಂಕ್ ಯು ಮಧು ತಮ್ಮ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.